மீட்டிங் என்னதுன்னு சொன்னா உங்களுக்கு நல்லா தெரியும். லெப்ட் ரைட் நிறைய மீட்டிங்ல சொல்லிட்டு நான் மறுபடியும் லெப்ட் ரைட் தெரியும். இன்னும் கூட லெப்ட் தெரியாது, ரைட்டும் தெரியாது. லெப்ட்னா யாரு, ரைட்னா யாருன்னு தெரியும். கேஜி ஃபுல்லா மெஜாரிட்டி நம் கான்ஸ்டியூன்ஸ்ல 68% ஷெட்யூல் காஸ்ட், 68% ஷெட்யூல் காஸ்ட். ஷெட்ಯೂಲ್ ಕಾಸ್ಟ್ ಅಂದ್ರೆ ಯಾರು? ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರು ಕಂಟೆಸ್ಟ್ ಮಾಡಬಹುದು? ಬರೀ ನಮ್ಮ ಜಾತಿಗಳು SC ST ಇವರು ಕಂಟೆಸ್ಟ್ ಮಾಡಬಹುದು ಇಲ್ವಾ? SC ST ತಾನೆ. ಅದರಲ್ಲಿ ಕೆಲವು ಕೇಂದ್ರ ಮಂತ್ರಿ ಆಗಿದಾರ, ಕೆಲವರು ರಾಜಕೀಯ ಮಂತ್ರಿ ಆಗ್ತಾರ. ಮಂತ್ರಿಗಳಿಗೆಲ್ಲ ಎಷ್ಟು ನಾಲೆಡ್ಜ್ ಅಂದ್ರೆ ಓದಿ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರೈನ್ ஹீட் ஆகிட்டு சூடாயிட்டு தலை நிறைய படிச்சு பாபா சாஹேப் அம்பேத்கர் மேல. அவங்க என்ன பண்றாங்கன்னா, இங்க இருக்கிறவங்கெல்லாம் வந்து ஏடிசி ஆதி திராவிட கிறிஸ்டியன், பக்கத்துல மாதிகா, ಅವ್ರು ಹೇಳೋದು ಪಕ್ಕದಲ್ಲಿ மாதிகானா யாருக்கு? சுபேந்திர குமார். ஆதி ஆதரவா? ஆதி மூணுமே நம்ம தான் வச்சுக்கோ. ஆந்திர யாரும் அவங்க கேட்க. துப்புரவு தொழிலாளர் கேபின்ஜர்ஸ். அதுக்கு முன்ன என்ன வந்துச்சு? அதுக்கு முன்ன என்ன ஆச்சு? மாரி விருப்பத்துல இருந்து நான் இங்க வந்தேன்னு சொன்னேன்ல, அப்போ பறையனும் தோட்டியம் தான் இருந்தான். கரெக்டா? இந்த பறையன்றவன் யாரு, தோட்டின்றவன் யாரு? இதுதான் பிரச்சனைங்க. இதுல ಮರ್ಚಿ பேச வேண்டிய ಅವಶ್ಯமே ಇಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳಿದೆ, ನೀವು ತೋಟಿನ ಹೇಳಬಾರ್ದು. ಹೌದು, ಮಹಾತ್ಮ ಗಾಂಧಿ ಏನ್ ಹೇಳಿದ್ರು? ಹರಿಜನ ಏನ್ ಹೇಳಿದ್ರು? ನಮ್ನೆಲ್ಲ ಈ ಹರಿಜನ ಜನ ಹೇಳಿದ್ರು, ತೀಂಡ ತಗಾದವರು ಹೇಳಿದ್ರು. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಗೇನ್ಸ್ಟ್ ಮಾಡಿದ್ರು. ನಾವು ಇಟ್ಸ್ ಶೆಡ್ಯೂಲ್ ಕಾಸ್ಟ್ ಹೇಳಿದ್ ಯಾರು? ಈ ಮಹಾನ್. ಈಗ ಇವ್ರು ದೊಡ್ಡವರ ಅಥವಾ ಅವರು ಫಾಲೋವರ್ ಆದ ಜಗಜೀವನ್ ದೊಡ್ಡವರ ಆಗಿದೆ இப்போ ನಮ್ಮ ಕೋಲಾರ ಜಿಲ್ಲಾದಲ್ಲಿ. இதே சத்தியாம்சா. இதுல என்ன ஓடி ಪ್ರೈಮ್ ಮಿನಿಸ್ಟರ್ ಮುನ್ನಾಡಿ ಅಡಿಗೆ போகணும். ನಾನು ಸೆಂಟ್ರಲ್ ಮಿನಿಸ್ಟರ್, ನಾನು KGF ಜನ ಏನು ಮಾಡಿಲ್ಲ. ಅವತ್ತು ಎಲ್ಲರೂ ಇದ್ರು, ಸೇಮ್ ಧರ್ಮ್ ಸಿಂಗ್ ಅವರೆಲ್ಲ. ಇದು ಒಂದು ಕಡೆ ಇರ್ಲಿ. ಈಗ ಇದು ಇಲ್ಲಿ ಕಷ್ಟ ಅಂದ್ರೆ கவுன்சிலர் கூட நிக்க மாட்டேங்குது. அது ஞாபகம் வச்சுங்க. மாதிகா தான் நிக்கணுமா? நீ எங்க போய் நிக்க ಮಾಲೋಡು? ಅದಕ್ಕೆ ಈ ಕೋಲಾರ ಜಿಲ್ಲಾದಲ್ಲಿ ಮೆಜಾರಿಟಿ ನಾವು ಇರೋದು ಇಷ್ಟು ಪರ್ಸೆಂಟೇಜ್ ಇನ್ನು ತೋರಿಸ್ಬೇಕು. ಅದಕ್ಕೆ 2ನೇ ತೇದಿ ಮೀಟಿಂಗ್ ಕರೆದಿದ್ದಾರೆ ತಹಸೀಲ್ದಾರ್. ಈಗ ನಮ್ಮ ಸಂಘದ ಅಧ್ಯಕ್ಷರು ಒಂದು ಲೆಟರ್ ಬರಬೇಕು, ಮಾಜಿ ಶಾಸಕರು ಒಂದು ಲೆಟರ್ ಬರಬೇಕು. ಯಾರಿಗ? ತಹಸೀಲ್ದಾರ್. ತಹಸೀಲ್ದಾರ್ ಶುಡ್ ಕಾಲ್ ಎ ಮೀಟಿಂಗ್ ಟು ಎಕ್ಸ್ಪ್ಲೈನ್ ಯಾವ ತರ ನೀವು ಸೆನ್ಸಸ್ ತಗೊಳ್ತೀರಿ, ಏನು ಹೇಳ್ಬೇಕಾ ಇಲ್ವಾ? ಅದರ ತಹಸೀಲ್ದಾರ್ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರು ಬರೀ AC ರೂಮ್ ಅಲ್ಲಿ ಕೂತ್ಕೊಂಡು ರೆಡ್ ಲೈಟ್ ಹಾಕೊಂಡು ಹೋಗೋದಿಲ್ಲ. ಸೆನ್ಸಸ್ ಅಂದ್ರೆ ಏನು, ಯಾವ ಕಮ್ಯುನಿಟಿ, ಅವನ ತಂದೆ ಯಾರು, ಅವ್ರು ಯಾರು. ಈಗ ಕ್ರಿಶ್ಚಿಯನ್ ಒಬ್ಬನಿದ್ದಾರೆ KGF ನಲ್ಲಿ. ಆ ಕ್ರಿಶ್ಚಿಯನ್ ತಂದೆನೂ ಕ್ರಿಶ್ಚಿಯನ್. ಸೆತ್ತು ಹೋಗ್ಬಿಟ್ಟು ಪ್ರಾಪರ್ಟಿ ಬೇಕಂದ್ರೆ ಏನ್ ಕೇಳ್ತೀರಿ? ಫ್ಯಾಮಿಲಿ ರೆಕಾರ್ಡ್ಸ್, ವಂಶ ವಿಸ್ತಾರ ಕೇಳ್ತೀವಿ. ಯಾವ ವಂಶ ನೀನು? ನೀ ತೋಟಿಗೆ ಹುಟ್ಟಿದ್ರೆ ತೋಟಿಗೆ ಬರಿ, பறையன் ಹುಟ್ಟಿದ್ರೆ பறையன் ಬರಿ. அதுதான் இங்க பிரச்சனை. புரியுதா? ಈಗ ಅರ್ಜುನ್ ಗಿರಿಜನ್ ಹೇಳಬಾರ್ದು, ಅದು ಹಿಂಗೆ ಹೇಳಬೇಕು. ಹೆಂಗೆ ಹೇಳಿದ್ರೆ ಹಂಗೆ ಹಾಲುನ ಹೆಂಗಾದ್ರು ಹೇಳ್ಬೋದು. வெள்ளை ஆகிறதெல்லாம் பால் இல்லையா? குச்சி பத்தாதான் தெரியும் என்ன விஷயம். அதனால கோரமண்டல் டு மாரிக்குப்பம் மெஜாரிட்டி பிஜேபி ஒர்க்கர்ஸ் ஃபேமிலிஸ். என்ன சுபனா, சுப்ராயனா கரெக்டா? ஒருத்தருக்கும் நான் என்ன சொல்லிக்கிறேன், நம்ம ஃபார்மெட்ல ತಂದೆ ಹೆಸರು ನೀ ಕ್ರಿಶ್ಚಿಯನ್ ಆಗೇ ಇರ್ಲಿ, ABC ಆದಿ ದಿರಾವಡ ಕ್ರಿಸ್ಟಿಯನ್, ಪಕ್ಕದಲ್ಲಿ ಪರೆಯನ್. ಇಲ್ಲ ಕರ್ನಾಟಕದಲ್ಲಿ ಬರಬೇಕು ನೀವಂದ್ರೆ
ನೀವೇನ್ ಬರ್ಬೇಕು? ವಲಯ ಏನ್ ಬರ್ಬೇಕು? ಕನ್ನಡ ಗೊತ್ತಿರೋರು ವಲಯ ಅನ್ಬರ್ಬೇಕು. ಅಯ್ಯೋ ನಾನು ಕ್ರಿಶ್ಚಿಯನ್ ಅಲ್ಲ. ಈಗ ತಹಸೀಲ್ದಾರ್ ಎಲ್ಲಾ ಚರ್ಚ್ಗಳಿಗೂ ಲೆಟರ್ ಕಳಿಸ್ಬೇಕು, ನಿಮ್ಮ ಚರ್ಚ್ ಮೆಂಬರ್ಸ್ ಫ್ಯಾಮಿಲಿ ಅಡ್ರೆಸ್ ಬೇಕು. ಇವ್ರು ಏನ್ ಮಾಡ್ತಾರ, ಅಂಗನವಾಡಿ ಟೀಚರ್ ಅಲ್ಲಿ ಹೋದ್ರೆ ಕೂತ್ಕೊಳ್ತಾರ ಆರಾಮ. ಏನಕ್ಕೆ ಬಂದ್ರಿ? ಸೆನ್ಸಸ್ ಬಂದ್ರಿ, ಕಾಫಿ ಕುಡಿದ್ರೆ ಕಾಫಿ ಕೊಡ್ತಾರೆ, ಕುಡಿದ್ರೆ ಕುಡಿದ್ಬಿಟ್ಟು ನೋಡ್ತಾರೆ ಫೋಟೋ, ಇವ್ರು ಕ್ರಿಶ್ಚಿಯನ್ ಬರ್ಕೊಂಡು ಹೋಗ್ಬಿಡ. ಅದನ್ನ ನಡೀತಾ ಇದೆ KGF ನಲ್ಲಿ. ಆಮೇಲೆ ನಿಮ್ಮ ಹೆಸರು, ನಿಮ್ಮ ಯಜಮಾನ್ ಹೆಸರು, ನನ್ನ ಹೆಸರು ಮೇರಿ, ನಮ್ಮ ಯಜಮಾನ್ ಹೆಸರು ಕ್ರಿಸ್ಟೋಫರ್. ಓ ಕ್ರಿಸ್ಟಿಯನ್, ಅವಗೊಬ್ಬ ಬೇರೆ ಪೆರಿ ಸಮಯ ಇದೆಯಾ? ಇದ ಅಂಬಿಡ್ತೀನಿ. ಅರ್ಥ ಆಯ್ತಾ? ತಂದೆ ಯಾರು? ನೀ ಕನ್ವರ್ಟ್ ಕ್ರಿಶ್ಚಿಯನ್ ಇರ್ಲಿ, ಕ್ರಿಶ್ಚಿಯನ್ ಈಸ್ ಎ ರಿಲಿಜಿಯಸ್. ಈಗ ನಮ್ಮ ನಾರಾಯಣ ಗುಡಿ ಅವ್ರು ಏನಂತಂದ್ರೆ ADH ಇದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಇದ್ರು. ಈಗ ಸರ್ಟಿಫಿಕೇಟ್ ನಲ್ಲಿ ಹೆಚ್ಚು ಎದ್ದು ಬಿಟ್ಟಿದ್ದಾರೆ, ಹೆಚ್ಚು ಬರಿಬಾರ್ದು, ಬರೀ AD ಬರ್ಬೇಕು. ಆದಿ ದ್ರಾವಿಡ ಹಿಂದೂ, ಕರೆಕ್ಟ್ ತಾನೆ? ಅದ್ ಯಾತಿಗೆ ಹೆಚ್ಚು ತೆಗೆದಿದ್ದು? ಹಿಂದೂ ಅಂತೀರಿ. ನನ್ ಗುಡಿಗೆ ಹೋದ್ರೆ ತೀಟ್ ಆಗಿದೆ, ವಾಶ್ ಮಾಡ್ರಿ, ಅವ್ನು ಒಳಗಡೆ ಬರ್ಬಾರ್ದು, ಅದಕ್ಕೆ ಹಿಂದೂ ಎತ್ಬಿಟ್ಟು. ಕರೆಕ್ಟ್ ತಾನೆ? ನಾನು ಹಿಂದೂ, ಬ್ರಾಹ್ಮಣನ ಸೇರ್ಸೋಣ ಒಳಗಡೆ? ಯಾತಿಗೆ ಮೇಲ್ಜಾತಿ ಯಾರಾಗಿರ್ಲಿ ಅವ್ರು ಸೇರ್ತಾರ? ಅವ್ರು ಪರ್ಯಾಯ ಶೆಲ್ಕ್ ಅಷ್ಟು ಮಲ್ಲ ಮಾಲೋದು ಇದಾನೆ. ಆ ಗುಡಿಗೆ ಹೋಗೋದು ಬಿಟ್ಬಿಡಿ, ಯಾತ್ಗಲ್ಲಿ ಹೋಗ್ಬೇಕು, ಅವ್ರು ಮಾತು ಮಾಡ್ಬೇಕು, ಅವ್ರ ನಮಸ್ಕಾರ ಸ್ವಾಮಿ ಹೇಳ್ಬೇಕು. ಇದು ನನ್ನ ಪಾಲಿಸಿ. ನಿಮ್ ಪಾಲಿಸಿ ಹೆಂಗಿದೆ ಅದು ನೀವು ಇಟ್ಕೊಳ್ಳಿ. ನಮಸ್ಕಾರ ಹೇಳೋ, ನಮಸ್ಕಾರ ಹೇಳಿ ದೇವ್ರಿಗೂ. ನಿಮ್ ಪಾಕೆಟ್ ನಲ್ಲಿ ಜೋಬ್ನಲ್ಲಿ ದುಡ್ಡೆಲ್ಲ ಹೋಗಿ ಹಾಕಿ, ಯಾತಕಂದ್ರೆ ಅವ್ನು ದುಡ್ಡು ಇಲ್ಲ ಪಾಪ, ಪಿಕ್ಚರ್ ತಗೊಳ್ಳೋದು ದೇವ್ರು. ನೀವೆಲ್ಲ ಸೌಕರ್ಯಗಳು ಹೋಗಿ ಹಾಕ್ಬಿಟ್ಟು ಬನ್ನಿ, ಅವನು ಮಜಾ ಮಾಡ್ಕೊಂಡು ಕೂತ್ಕೊಂಡಿರ್ತಾನ. ಈಗ ಓಡಾಡ್ಬೇಕು ಯಾರು? ನಾವು. ನಾಳೆ ಕಾನ್ಸ್ಟಿಟ್ಯೂಷನ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ರೆ ನಾವು ಸಾಯ್ಬೇಕು, ಬೇರೆಯವ್ರು ನಮ್ ತಲೆ ಮೇಲೆ ಕೊಡ್ತಾನ, ಏನ್ ತಿನ್ಕೊಂಡು ಕೂತ್ಕೊಳ್ಬೇಕು. ಅದು ಇರಬಾರ್ದು. ಆದ್ರಿಂದ ನೀವೇನ್ ಮಾಡ್ಬೇಕಂದ್ರೆ, ಫಾರ್ಮೆಟ್ 42 ಬರುತ್ತೆ ಕಾಲಮ್. ಫಾರ್ಮೆಟ್ ಅವರೇ ಕೊಡ್ತಾರೆ ಸರ್ಕಾರ. ಫಾರ್ಮೆಟ್ ಬರೋದು ಕುಟಿ, ಫಾರ್ಮೆಟ್ ರಿಲೀಸಿಂಗ್, ಅದಕ್ಕೆ ಮೀಟಿಂಗ್ ಇರ್ತಾರೆ ಸರ್ಕಾರದಲ್ಲಿ. ತಹಸೀಲ್ದಾರ್ ಅಷ್ಟು ಎಕ್ಸ್ಪರ್ಟ್ ಯಾರಿಗೋ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರ, ಯಾವ ತರ ತಗೊಳ್ಬೇಕು, ಯಾವ ತರ. ಇವ್ರು ಅಂಗನವಾಡಿ ಟೀಚರ್ಸ್ ಎಲ್ಲ ಹೋಗ್ತಾರೆ, ಕೂತ್ಕೊಳ್ತಾರ, ಟ್ರೈನಿಂಗ್ ತಗೊಂಡ್ ಬರ್ತಾರೆ. ಇವ್ರು ಅವ್ರಿಗೆ ಹೇಳ್ತಾರ, ಇವ್ರು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಶೆಡ್ಯೂಲ್ ಕ್ಯಾಸ್ಟ್ ಅವನು ಹೆಂಗ್ ಕೆಲಸ ಮಾಡ್ಕೊಂಡಿದ್ದಾನೋ, ಕೆಲಸ ಇದ್ದ ಇಲ್ವೋ ಬರಿಬೇಕು ಕಾಲಂ. ಅವತ್ತು ಗೊತ್ತಾಗ್ತಲ್ಲ ಎಷ್ಟು ಜನ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಕೆಲಸ ಇದೆ ಇಲ್ವಾ. ಅವನ ಜಾತಿಯಲ್ಲಿ ಬರಿಬೇಕು. ಪರ್ಯ ಅಂದ್ರೆ ಪರ್ಯಾನ್ ಬರಿ. ಇಲ್ಲ ಸರ್ ನಾನು ಪರ್ಯ ಅಲ್ಲ, ಮೊದಲನೇ ಬರಿ. ನಾನು ರೆಡ್ಡಿಯನ್ನೇ ಬರಿ. ಇದು ರೆಡ್ಡಿ ಕಮಿಟಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾವು ರೆಡ್ಡಿಗಳು ಇಷ್ಟಿದೆ, ನಮ್ಮ ಬ್ರಾಂಚ್ಗಳು ಇಷ್ಟಿದೆ. ನಾಳೆ ಅವರು ಜನರಲ್ ಆಗಿ ಕೊಡಿ, ನಾವು ಮೆಜಾರಿಟಿ ಹೇಳ್ತಾರೆ ಏನ್ ಮಾಡ್ತೀರಿ? ನಾವು ಹುಟ್ಟಿರೋದು ಬರೀ ಹೋರಾಟಕ್ಕೋಸ್ಕರ ಇಲ್ಲ. ಪೋಸ್ಟರ್ ಹಾಕ್ಬೇಕಂದ್ರೆ ನಾವು ಹೋರಾಟ ಮಾಡಬೇಕು, ನಾವು ಗೇಟ್ ತಿನ್ನೋದು ನಾವು, ಪೊಲೀಸ್ ಸ್ಟೇಷನ್ ಹೋಗೋದು ನಾವು, ದಲಿತರು ಹೋರಾಟ ಕೇಸ್ ಹಾಕೊಳ್ಳೋದು ನಾವು, ಮಜಾ ಮಾಡ್ಕೊಂಡಿರೋದು ಅವರು. ನಿಜಾನ ಇಲ್ವಾ ಯೋಚನೆ ಮಾಡಿ. ಇದಕ್ಕೆಲ್ಲ ಮುಚ್ಚಿ ಮರೆದಿಟ್ಕೊಂಡು ಎಲ್ಲರೂ ಓಟ್ ಹಾಕ್ತಾರ. ಈಗ ನಾ ಕಂಟೆಸ್ಟ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿನೂ ಓಟ್ ಹಾಕ್ತಾರೆ. ನನ್ನ ಮೇಲೆ ಪ್ರೀತಿ ಇರೋರು ಹಾಕ್ತಾರೆ, ಪ್ರೀತಿ ಇರೋರು ಹಾಕೋದಿಲ್ಲ ಅಷ್ಟೇ. ಬಟ್ ಓಟ್ ಹಾಕೋದು ನಿಮ್ಮ ಹಕ್ಕು. ಬಟ್ ನಮ್ಮ ಹಕ್ಕು ಏನು? ನಮ್ಮವ್ರು ಕಂಟೆಸ್ಟ್ ಮಾಡ್ಬೇಕನ್ನು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 14. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಇವತ್ತು ಬಸವ ಜಯಂತಿ. ಬಸವ ಜಯಂತಿ ಬಸವಣ್ಣವರು ಮಂತ್ರಿ ಆಗಿದ್ರು. ಪಿಂದಲ ರಾಜ ಅನ್ನೋ ಅವ್ರ ಜೊತೆಗೆ ಮಂತ್ರಿ ಆಗಿದ್ರು ಬಸವಣ್ಣವರು. ಅವ್ರು ಆ ಕಾಲದಲ್ಲಿ ಜಾತಿ ಇದೆಲ್ಲ ಏನಿಲ್ಲ ರೀ. ಯಾರ್ಯಾರು ಏನೇನ್ ಕೆಲಸ ಮಾಡ್ತಾನೋ ಆ ಕೆಲಸಗಾರನ ಅಷ್ಟೇ, ಜಾತಿಗಳು ಏನಿಲ್ಲ. ಅವ್ರು ಲಿಂಗಾಯತವ್ರೆ, ಆವತ್ತೇ ಅವ್ರು ಅಪೋಸ್ ಮಾಡಿದ್ರು. ಇದೆಲ್ಲ ಓದಿ ಫಾಲೋ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 14 ನಮ್ಗೆ ಕೊಟ್ಟರು. ಆದ್ರೆ ಮಿಸ್ ಮಾಡಬಾರ್ದು. ಅಲ್ಲಿ ಕಡೆ ಇರೋರ್ಗು ನೀವು ತಕೊಳ್ಳಿ. KGF ಕಡೆ ಕುಟಿ ನೀವೆಲ್ಲ ಅಂದ್ರಲ್ಲ, ನೀವು ನಾನಲ್ಲ, ನಾವು ಸಿಟಿ ತಗೊಳ್ಳೋಣ. ನಮ್ಮ ಸಿಟಿದಲ್ಲಿ 68% ಶೆಡ್ಯೂಲ್ ಕ್ಯಾಸ್ಟ್, 68% ಬರಬೇಕು. ಅದು ತಹಸೀಲ್ದಾರ್ ಅಕೌಂಟ್ ನಲ್ಲಿ ತೋರಿಸ್ಬೇಕು. ಈ ಅಂಗನವಾಡಿ ಟೀಚರ್ ವೆರಿಫೈ ಮಾಡ್ಬೋದು. ನೀವು ಕರೆಕ್ಟ್ சொல்லணும். நீ வீட்டில் உட்காந்து அப்புறம் அக்கா நீ என்னக்கா நான் கிறிஸ்டின், நீ சர்ச்சுக்கே போ, சர்ச்சு உள்ளே கூட பார்த்துக்கோ, எனக்கு மானான்னு சொல்ல. நீ முன்சாமிக்கு போறதுன்னா இல்லையா? அதான் என் கேள்வி.
இல்ல முன்சாமி கூட கிறிஸ்டின் ஆகிறாங்க, அவருக்கு முன்னே யார் பிறந்தது? பெரியசாமி பிறந்திருப்பாரா இல்லையா? அங்க இருந்து தானே கிறிஸ்டின். நான் என்ன ஆங்கிலேயன் காலத்துல பிரிட்டிஷர் காலத்துல இவ்வளவு பிரெஞ்சு அங்க அப்படியே வந்த கிறிஸ்டின் இல்ல. இப்ப ரீசெண்டா கிடைச்சாச்சு மதம் மாறுறான். ஏன் மாறக்கூடாது? அவன் ஏன் மதம் மாறுறான்? அவன் ஊட்டா கொடுத்தானோ, மண்ணை கட்டி கொடுத்தானோ, நம்ம தோல் மேல கையாட்டனோ, ஜீசஸ் நம்ம ದೇವರು ಕಮಾನ್ ಮೈ ಫ್ರೆಂಡ್ ಅಂತಾನೋ. ನೀವು ಹಂಗಿಲ್ಲ, ನೀವೇನ್ ಮಾಡ್ತೀರಿ? ವೆಂಕಟೇಶ್ವರ கோயில் போனா எஸ்ராஜனம் பறைய அவனை அங்கனுக்கு வைக்கின்ற, குபேர பறைய அங்கனுக்கு வைக்கின்ற, ஜாதி ஒரு தேர் வச்சுக்கிறீங்க. இதெல்லாம் கேட்டாக்கா குற்றவாளி. நான் பட்டாசு வெடிக்கிறான்னு சொன்னது ஜார்ஜர் செடிகளெல்லாம் வச்சுக்கிறாரு, உண்மை இல்லையா? ಇಲ್ಲಿ ನಿರ್ಮಿತಿ ಕೇಂದ್ರ ಈ ಪಾರ್ಕ್ 100 years ಬಿಲ್ಡಿಂಗ್ ಏನಾಯ್ತು, ಅಲ್ಲಿ ಪ್ಲಾಂಟ್ ಎಲ್ಲ ಇಟ್ಟಿದ್ವಿ ನಾವು. ಇಲ್ಲಿ ಪಟಾಕಿ ಹೊಡಿಬಾರ್ದು ಹೇಳಿದ್ದು ಫೇಮಸ್ ಮಲೆಯಲ್ಲಿ ಇದು. ನನ್ ಮೇಲೆ ರಿವರ್ಸ್ ಆಗ್ಬಿಟ್ರು, ಪಟಾಕಿ ಹೊಡಿಬಾರ್ದು ಅನ್ನೋ ಹಿಸ್ಟ್ರಿ ಹಿಂಗೇನೆ. ಈಗ ಪಟಾಕಿ ಹೊಡಿಲ್ಲ, ಹಿಸ್ಟ್ರಿ ಏನಾಯ್ತು? ದೇವ್ರು ಬರೋದು ಇಲ್ವಾ ಹೊರಗಡೆ? ಇಲ್ಲಿಗೆ ಓದಿ ಐ ಆಮ್ ನಾಟ್ ಅಗೇನ್ಸ್ಟ್ ಗಾಡ್, ಬಟ್ ಐ ಆಮ್ ನಾಟ್ ಇನ್ ಗುಲಾಮ್ ಟು ಗಾಡ್. I am gulam to only my parents, my mother. My mother is the first God. ಅದಕ್ಕೆ ಮೇಲಿದ್ದ ಬೇರೆಲ್ಲ ಯಾವ ಕಾಲ ಮುಟ್ಟೋದು ನನ್ನ ಸಾಧ್ಯನೇ ಇಲ್ಲ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋನು, ನಾನು ಜಾತಿ ಬಿಟ್ಟಿರೋನು. ಯಾವ ಜಾತಿಯನ್ನು ನನ್ನ ತಾಯಿಯನ್ನು ಕೊಟ್ಟಿದ್ದಾರೆ ಅಷ್ಟೇ. ಅವ್ನು ಏನಿಲ್ಲ ಅಂದ್ರೆ ನನ್ನ ಮಸೀದಿ ತಗೊಂಡು ಹೋಗಿದ್ರೆ ನಾನು ಮುಟ್ಲಿಲ್ಲ ಅಷ್ಟೇ. ಚರ್ಚೆ ತಗೊಂಡು ಹೋದ್ರೆ ನಾನು ಜಯ ಯಾರು ಹೇಳ್ಬಿಟ್ಟಿದ್ದೀನಿ? ಯಾರು? ನಮ್ಮ ತಾಯಿ ತಾನೆ. ಆದ್ರಿಂದ ಅವ್ರು ಪ್ರತಿಯೊಬ್ರು ಇದರಲ್ಲಿ ಯಾರು ಕಂಟೆಸ್ಟ್ ಮಾಡ್ತೀವಿ, ಯಾರು ಗೆಲ್ತೀವಿ, ಯಾರು ಸೋಲ್ತೀವಿ, ಪಂಚಾಯತ್ ಇರೋ ಜೆಡ್ಬಿನೋ ಇಲ್ಲ ಕೌನ್ಸಿಲರ್, ಅದು ಮುಖ್ಯ ಇಲ್ಲ. ನಿಮ್ಮ ಹಕ್ಕನ್ನೇ ಬಿಡಬಾರ್ದು. ಅದಕ್ಕೆ ಹೀಗೆ ಸೇರಿ ಅದ್ರಲ್ಲಿ ಗಿಂಪಿರೋರು ಏನ್ ಮಾಡ್ತಾರಂದ್ರೆ, ಒಂದ್ಸಲ ರಮೇಶ್ ಕುಮಾರ್ ಸ್ಪೀಕರ್ ಆಗಿರೋ ಟೈಮಲ್ಲಿ ಹೇಳಿದ್ರು, ಪುಟಿ ದೊಡ್ಡವ್ರನ್ನ ನೋಡೋಕಲ್ಲಿ ಯಾತಿಗೆ ಸರ್ ನಿಮ್ಮನ್ನ ಕೊಡ್ತಾರೋ ಒಂದು ಸಬ್ಜೆಕ್ಟ್ ಬಂದಿದ್ದು. ಅವಾಗ ಅವ್ರು ಮಾತಾಡ್ಕೊಂಡಿರೋ ಟೈಮಲ್ಲಿ ನಿಮ್ಮನ್ನ ಯಾಕೆ ಕೊಡೋದಂದ್ರೆ ಅದು ಸ್ವಲ್ಪ ಕೂಲ್ ಆಗದೆ, ಚೆನ್ನಾಗದೆ, ಅದಕ್ಕೆ ಅದು ಕೊಡೋದು. ಏನಕ್ಕೋಸ್ಕರ ದೊಡ್ಡವ್ರು ಕೊಡೋದು ಅಂದ್ರೆ, ನಾನೇ ದೊಡ್ಡವ್ರು ತಲೆಯಲ್ಲಿ ಹೋಗ್ತಿರ್ತಿದ್ಪ ಸೂಡು ಅವ್ನ ತಲೆಯಲ್ಲಿ ದೇಶ ಕುಲಿಗಿರ್ತದన్నారు. ಆತರ ಕೆಲವರು ಏನಿಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ ಮಂತ್ರಿಗಳಾಗಿ. ಈಗ ಅವ್ರಿಗೆ தலைக்கு வந்து பூ போடக்கூடாது, எலுமிச்சம்பழம் மாலை போடணும், தேய்ச்சிக்கிறப்பா கொஞ்சம். இங்க இருக்கிறதெல்லாம் ரைட்டு, நீ ஆண்டா லெப்ட்னு சொல்றேன்னு சொல்லணும். யார் இது ಕೆಲಸನ ಶುರು ಮಾಡಿದಾನೋ ಅವನಿಗೆ என்ன ಹಾಕணும்? எலுமிச்சம்பழம் மாலை போடணும், தலையில சூருக்குத தேய்ச்சிக்கணும் இல்லையா? அதுக்கு பயம் ಎಲ್ಲವಕ್ಕೂ. ಅಯ್ಯೋ ಇವ್ರನ್ನ ಏನು ಯಾರು ಏನ್ ಮಾಡೋಕ್ಕಾಗಲ್ಲ. ಎಂಟೈರ್ ಕೆಜೆಪಿ ಚಾಲೆಂಜ್ நம்ம வந்து ರಿಪೋರ್ಟ್ அப்படியே எடுக்கலாம். ಎಂಟೈರ್ ಸಿಟಿ ಇದೆ, அதே போல ವಿಲೇಜ್ ಇದೆ. ಇದರಲ್ಲಿ ಏನಾದ್ರೂ ತಹಸೀಲ್ದಾರ್ ಆಗ್ಲಿ ಸರ್ಕಾರ ಆಗ್ಲಿ ಬದಲಾವಣೆ ಮಾಡಿದ್ರೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಈ ಫಾರಂ ನಾವು ಇಶ್ಯೂ ಮಾಡಿರೋದು. ನಾವು ಒಂದು ಸಪರೇಟ್ ಆಗಿ ಮಾಡ್ತಾ ಇದ್ವಿ. ಮನೆ ನುಗ್ಗಿ ಒಂದೊಂದು ವಾರ್ಡ್ ನಲ್ಲಿ ಇವ್ರು ಯಾವ ಜಾತಿ ನಮ್ಗೆ ಗೊತ್ತಿದೆ, ಅಲ್ಲಿಗಿರೋರು ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಅಲ್ಲಿಗಿರೋದ್ರೆ 2 ಬ್ಯಾಚ್ ಮಾಡ್ಬಿಡ, ಒಂದು ರೂರಲ್ ಮಾಡ್ಲಿ, ಒಂದು ಸಿಟಿದು ಮಾಡ್ಲಿ. ಸರ್ಕಾರ ಏನ್ ಫಾರ್ಮೆಟ್ ಮಾಡ್ಕೊಂಡು ಹೋಗ್ತಾರೆ, ತಪ್ಪು ಏನಾದ್ರೆ ಕ್ರಾಸ್ ಚೆಕ್ ಮಾಡಿದ್ರೆ ಸಿಕ್ಕಾಕೊಳ್ತಾರೆ. ನಾಳೆ ನಾವು ಚಾಲೆಂಜ್ ಮಾಡ್ಬೋದು. ಅದಕ್ಕೆ ಈ ಮೀಟಿಂಗ್ ಬಂದಿದೆ. ಅದ್ರ ಮೇಲೆ உங்களுக்கு எல்லாத்துக்கும் எக்ஸ்பிளைன் பண்ணிக்கிறேன், உங்களுக்கு எல்லாம் புரியும். KGF ನಲ್ಲಿ ಇರೋರು ಶೆಡ್ಯೂಲ್ ಕ್ಯಾಸ್ಟ್, ಅವ್ರ ರಿಲಿಜಿಯಸ್ ಇಸ್ ಮೆಜಾರಿಟಿ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯನ್ಸ್ ಶೆಡ್ಯೂಲ್ ಕ್ಯಾಸ್ಟ್ ಎರಡು ಒಂದೇ, ಎಡಗೈ ಬಲಗೈ ಇಲ್ಲ. ಒಂದೇ ಕೈನಲ್ಲಿ ಬಿಸಿಲು ಹೊಡಿತಾನೋ, ಒಂದೇ ಕೈನಲ್ಲಿ ಊಟನೋ ತಿಂತಾನೋ, ಒಂದೇ ಬಾಯಿನಲ್ಲಿ ಬಿಸಿ ಇದ್ರೆ ಹಾ 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 ಹೂ ಅಂತಾನೋ. ಬಿಸಿ ಇದೆ ಏನಂದ್ರೆ ಅದಕ್ಕೊಂದು 6 ನೋಂತೆ. குளிர்காலம் வந்துச்சுன்னா சூடு எடுத்துருவான், என்னென்ன சூடு ஆகும் ஒரே வாயில. ஆ தர செடி கேஸ்கார ஒரே வாயில 2 வேலை செய்வான். இந்த பக்கம் சர்ச்சுக்கு போவான், மாரியம்மன் பொங்கல் கூழ் குடிப்பான். இதான் பிரசாத் கரெக்டா? கேஜிஎஃப் ஸ்டைல். இந்த மதம் இதெல்லாம் ஒண்ணு கிடையாது. எந்த ஃபெஸ்டிவலுக்கும் ஜாலியா வந்து சந்தோஷமா போவான். அதை கெடுக்கிறதுக்காக ரைட்டு லெப்ட்னு சொல்லிவிட்டான். யாருக்கு தெரியும் ரைட்டு லெப்ட்? எல்லாருக்கும் தான் தெரியும். இந்த பக்கம் ரைட்டு, இந்த பக்கம் லெப்ட்னு. கனடால இடகை பலகை இல்லைன்னா ரொம்ப கொஞ்சம் கன்ஃபியூஸ். பட் அள்ளிக்கடையர் வந்து இடகை பலகைனா இம்மிடியேட் எழுதாரு இல்லையா? கேரளால இருக்கிற பறவைகளுக்கு என்ன பேரு? நம்ம என்ன சொல்லுவோம் ஜென்ரலா? மலையாளி. மலையாளி யார் அவரு? உலையா? இல்ல சார், உலைய தானே கேரளா. உலையானா பறைய தானே மலையாளத்துல, உலையானா பறைய. அதனால தைரியமா நீ அதுல ஒண்ணும் வெக்கமே இல்லை. இதுல என்ன ஆகுது?
நம்ம பேண்ட் போடலையா, ஷர்ட் போடலையா, துணி போடலையா, காப்பை போடலையா, எதுல போல? கேஜிஎஃப்ல கிறிஸ்டின்ஸ் தைரியமா கிறிஸ்டின் எழுதுது. ஐ எம் கிறிஸ்டின், ஏடிசி ஆதித்யநாத கிறிஸ்டின் பக்கத்துல வரையன். எந்த வம்சத்திலிருந்து வந்தது முக்கியம். எப்படி இப்ப எப்படி வந்தது முக்கியம் கிடையாது. பால் ஒரிஜினாலிட்டி பால், அது தயிர், தயிர்ல வெண்ணெய், வெண்ணில நெய், பினிஷிங் எண்டு இல்லையா? ஒரிஜினாலிட்டி இது பால், பால் தான் வரைய. கரெக்டா? அதை நீ தைரியமா எழுது, அதை நீ மறைக்காத. நீ மறைச்சினாக்கா ஏரியால இருக்கிற கவுன்சிலருக்கு நிக்கிறவங்களாகட்டும், வார்டு வைஸ்ல நிக்கிறவங்களாகட்டும், வார்டு வைஸ் அந்த ஃபார்ம் நம்ம ஃபார்ம்ல நீ ஃபில் பண்ண, அவங்க ஃபார்ம் நம்ம ஃபார்ம் டேலி பண்ணலாம். டேலி பண்ணும்போது அரசாங்கத்தை மாட்டிக்குவாங்க. இவங்க ஜென்ரலா ஒரு தெருவில் போய் உட்காந்துக்குது ஒரு கடை, டீச்சர்ஸ் ட்ரைனிங் கல்ச்சர் ஒரு குட்டி, அந்த மாதிரி மரத்துக்கிட்ட உட்காந்தா, அப்புறமா உன் பேரு தான் ஓகே, உன் பேரு தான் ஓகே, அவ்வளவுதான். பார்த்தாக்க புள்ளு அனுபவிச்சுக்கிறியோ அவளுக்கு ரிட்டர்ன் பண்ணும். நீ ஜாலியா உட்காந்து ஸ்டைலா, நான் சார் நாங்க வந்து பிள்ளை மாறு அப்படின்னு. அங்க என்ன நீ மாறு சர்டிபிகேட்ல அத்தை மாறு, நீ மாத்தி மாறினா வெரிஃபிகேஷன்ல மாட்டிக்கினா திஸ் இஸ் ஆர்டர் ஃப்ரம் த கவர்மெண்ட், நீ சீட் ಮಾಡಿದன்னு அர்த்தம். நீ ஏன் சீட் பண்ற? நீ தைரியமா ஏது, பிரச்சனை ஏது. பட் நீ யார் எந்த இதுல வம்சத்துல வந்த, பழைய வம்சத்துல வந்த பிராக்கெட்ல எழுது. புரியுதா? இப்ப நான் என்ன சொல்றேன்? அதனால சில கிறிஸ்டின்ஸ் மேல தப்பா நினைச்சுக்கிறேன், ஐயோ கிறிஸ்டின்ஸ் இப்படி சொல்றான்னு. நான் கிறிஸ்டினே எழுதிட்டு வந்தேன், நான் தான் தைரியமா. அதுதான் மெஜாரிட்டி இங்க கேஜிஎஃப் பொறுத்த வரைக்கும். நம்ம சிட்டியில எல்லா சர்ச்சுக்கு போறோம், ஓகே, போறவங்க போறாங்க சர்ச்சுக்கு, பட் அவங்க பேர் என்ன? மணிசாரின்னா அவங்க பேரு. உங்க ஏரியால கூட குறிச்சி அடிக்குது இல்ல, அதிகமான குறிச்சி அடிக்கிறது கேஜிஎஃப்ல தான். அதிகமான மாரியம்மா கோயில் இருக்கிறது கேஜிஎஃப்ல தான். எங்க பார்த்தாலும் 3 மூலிகை இருக்கும், வேற எங்க கூட இருக்காது. ஆனா கடவுள் இருக்கிறானா இல்லன்னு நம்மளுக்கே தெரியாது. வறுமையில இருக்கிறோம், ஏழ்மையில இருக்கிறோன்னு சொல்றான். அதனால இது இஸ் ವೆರಿ ಕ್ರೂಷಿಯಲ್ ಇಂಪಾರ್ಟೆಂಟ್. ಎಲ್ಲ ಲೀಡರ್ಸ್ಗಳು ಜಿಲ್ಲಾದಲ್ಲಿ ಬಂದಿದ್ದಾರೋ, ನಾನು ಇದ್ದೀವಿ, ಮಾಜಿ ಶಾಸಕರು ಇದ್ದಾರೋ, ಲೀಡರ್ಸ್ಗಳೆಲ್ಲ ಇದ್ದಾರೋ. ಇದನ್ನ ಈಸಿಯಾಗಿ ತಗೊಳ್ಬಾರ್ದು. ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಇದು ಬಿಟ್ಟ ಮೇಲೆ ನಾವು ಹೋಗಿ ಫೈಟ್ ಮಾಡಿ ಪ್ರಯೋಜನ ಇಲ್ಲ. 17th ಒಳಗಡೆ ಅವ್ರು ಕರೆಕ್ಟ್ ಆಗಿ ಮಾಡ್ತಾರ ಇಲ್ವಾ, 10th ಒಳಗಡೆ ನಾವು ಫಿನಿಶ್ ಮಾಡಿ ಇಟ್ಕೊಳ್ಬೇಕು. ಕ್ರಾಸ್ ಮಾಡೋದ್ರಲ್ಲಿ ಅದು ಮಾತಾಡ್ಬೇಕು. ತಹಸೀಲ್ದಾರ್ದು ಮೀಟಿಂಗ್ ಕರೆದು ಕೆಜಿಎಫ್ ನಲ್ಲಿ ಇರೋ ಲೀಡರ್ಸ್ ಎಲ್ಲರಿಗೂ ನೋಟಿಸ್ ಕೊಡ್ಲಿ, ಕರ್ಲಿ, ಏತಾರ ಮಾಡ್ತಾರೆ, ಏತಾರ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ಲಿ. ನಾನು ಹೋಗ್ತೀನಿ, ಎಷ್ಟು ಕೆಲಸ ಇದ್ರು ಈ ಕೆಲಸಕ್ಕೆ ನಾ ಬೇರೆ ಕೆಲಸ ಏನಿದೆ? ಅಯ್ಯೋ ನಮ್ಗೇನೋ ಚುನಾವಣೆ ಬೇಡಪ್ಪ, ನಾ ಯಾರು ಹೆಂಗೋ ಹೋಗ್ಲಿ, ಹಂಗಿಲ್ಲ. ನಾನ್ ನಿಲ್ಲಿಸ್ತೇನೋ ಬಿಡ್ತೇನೋ ಅದು ನನ್ನ ಪರ್ಸನಲ್ ಆಗ್ಬಿಡಿ. ಫ್ಯೂಚರ್ ಜನರೇಷನ್, ನಿಮ್ ಮಕ್ಕಳು, ನಿಮ್ ಗ್ರಾಂಡ್ ಚಿಲ್ಡ್ರನ್ಸ್, ಅವ್ರು ಯಾರಾದ್ರೂ ಇರ್ಬೇಕು ಫೈಟ್ ಮಾಡೋರು. ಓಕೆ, ಅದಕ್ಕೆ ನಾವು வேற எந்த மீட்டிங் நான் கூப்பிட்டாரு வரணும். அப்படி சேவ் கமிட்டி எல்லாம் வச்சுக்கிறீங்கள தங்கு? இதே அவங்களால கூப்பிட்டுக்கணும் சேவ் கமிட்டிக்கெல்லாம். ஏன் கூப்பிடல? சேவ் கமிட்டி இஸ் வெரி இம்பார்ட்டன்ட். சேவ் கமிட்டினா என்ன அர்த்தம்? கேஜே ஒருத்தரும் தயவு செய்து இதை கேஜிஎஃப்ல செய்து நம்ம ஃபினிஷ் பண்ணி ನಮ್ಮ ಅಧ್ಯಕ್ಷರ ಹತ್ರ ಒಂದು ಫಾರ್ಮ್, ಒಂದು ಕಾಪಿ ನಿಮ್ಗೆ ಕೊಡ್ತೀವಿ. ಓಕೆ, ಹಳ್ಳಿ ಕಡೆ ಇರೋದ್ರು ಅವರ ಫಾರ್ಮ್ ಮಾಡಿ ಕೊಡ್ತಾರೆ. ನಾವು ಕೂತ್ಕೊಳ್ಳೋಣ ತಹಸೀಲ್ದಾರ್ ಹತ್ರ, ಏನ್ ರಿಪೋರ್ಟ್ ಇಲ್ಲಿಂದ ಕಳಿಸ್ರಿ. ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ಶಾಸಕರಾಗಿ ಕಂಟೆಸ್ಟ್ ಮಾಡೋರು, ಇಲ್ಲ ಕೌನ್ಸಿಲ್ ಆಗಿ ಕಂಟೆಸ್ಟ್ ಮಾಡೋರು ಈ ಕೆಲಸ ಮಾಡಿದರೆ 68% ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ದ ಕೋಲಾರ ಡಿಸ್ಟ್ರಿಕ್ಟ್, ನಾಟ್ ಈವನ್ 10% ಈಸ್ ಮಾದಿಗ. 68% Valaya in Karnataka and Kolar district. We have to prove every Karnataka people ಅವರು ಕ್ಷೇತ್ರದಲ್ಲಿ ಇದು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಲಿ, ಬಂಗಾರಪೇಟ್ ಮಾಡಲಿ, ಒಂದೊಂದು ಕ್ಷೇತ್ರದಲ್ಲಿ ಯಾರು ಇದ್ದಾರೋ ಅವರೆಲ್ಲ ಮಾಡಿ ಎಂದು சொல்லி எனக்கு வாய்ப்பு கொடுத்த எல்லாருக்கும் ஜெய் பீம், ஜெய் பீம், ஜெய் பீம். ಯಾಕೋ ಬರುತ್ತೆ ಸರ್, ಸ್ವಲ್ಪ ಭಾಷಣ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು 5 ನಿಮಿಷ ಒಳಗಡೆ ಮಾತಾಡ್ತೀನಿ. ಎಲ್ಲರೂ ಅದನ್ನೇ ಮಾಡಿ ಏನು
ಒಳ್ಳೆಯ